ಓಂ ಶ್ರೀ ಗುರು ಬಸವಲಿಂಗಾಯ ನಮ. ಮೊನ್ನೆ ನಡೆದಂತ ಬಸವೇಶ್ವರ ದೇವಸ್ಥಾನದ ಚುನಾವಣೆ ಪ್ರಯುಕ್ತ ಭಾಗವಹಿಸಿದಂತ ಎಲ್ಲ ಆತ್ಮೀಯ ಹಿರಿಯರಿಗೆ, ಸಹೋದರರಿಗೆ ಇವತ್ತು ಮನಸ್ಸು ತುಂಬಿ ಸನ್ಮಾನ ಮಾಡೋದ್ರ ಜೊತೆಗೆ ಬರ್ತಕ್ಕಂಥ ಕೆಲವೇ ದಿವಸಗಳಲ್ಲಿ ಬಸವ ಕಲ್ಯಾಣದ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಬಸವೇಶ್ವರ ಚೌಕ್ನಲ್ಲಿ ಬಸವೇಶ್ವರ ಪುತ್ಥಳಿಯ ಅಭಿವೃದ್ಧಿ ಪಡಿಸುವ ಸಲುವಾಗಿ KKRDBಯಿಂದ 2.5 ಕೋಟಿ ಅನುದಾನವನ್ನ ನಾಳೆ ಬರ್ತಕ್ಕಂಥ ಆಗಸ್ಟ್ನಲ್ಲಿ 2.5 ಕೋಟಿ ಅನುದಾನವನ್ನ ಆ ಬಸವೇಶ್ವರ ಪುತ್ಥಳಿಯ ಸ್ಥಳದಲ್ಲಿ ಅಭಿವೃದ್ಧಿ ಮಾಡಲಿಕ್ಕಾಗಿ ನಾನು ಕೊಡೋದಾಗಿ ಸಮಸ್ತ ಎಲ್ಲ ಅಧ್ಯಕ್ಷರು ಸೇರಿದಂತೆ ಎಲ್ಲ ಹಿರಿಯರ ಎದುರುಗಡೆ ನಾನು ಮನಸಾಪೂರ್ವಕವಾಗಿ ಒಪ್ಪಿಕೊಂಡಿದ್ದೇನೆ. ಅದಷ್ಟೇ ಅಲ್ಲ, 2.5 ಕೋಟಿ ಈ ಸಲ 2027ಕ್ಕೆ ನಾನು 2.5 ಕೋಟಿ ಒಟ್ಟಾರೆ 5 ಕೋಟಿ ಅನುದಾನ ಕೊಡೋದ್ರ ಮುಖಾಂತರ ವಿಶ್ವಗುರು ಬಸವಣ್ಣನವರ ಆ ಪುತ್ಥಳಿ ಸಮಸ್ತ ತಳವನ್ನ ಅತ್ಯಂತ ಸುಂದರ ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೇನೆ. नोबल पब्लिक स्कूल एल्म से ही दोनों जहां में कामयाबी है. स्काई सनशाइन स्कूल स्टेप टुवर्ड्स बेटर फ्यूचर, जयशंकर कॉलोनी, शांति निकेतन ग्राउंड, बसव कल्याण. ಅದ್ರ ಜೊತೆಗೆ ಸಮಸ್ತ ಬಸವ ಕಲ್ಯಾಣದ ಲಕ್ಷ ಲಕ್ಷ ಬಸವ ಭಕ್ತರಿಗೆ ವಿನಂತಿಯನ್ನ ಮಾಡಿಕೊಳ್ಳೋದೇನೆಂದ್ರೆ, ಇನ್ನೇನು ಕೆಲವೇ ದಿವಸಗಳಲ್ಲಿ ಭಕ್ತಿ ಭಂಡಾರಿ ಮಹಾಮಾನವತವಾದಿ ವಿಶ್ವಗುರು ಬಸವಣ್ಣನವರ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಲಿದೆ. ಈ ಸಲದ ವಿಶ್ವಗುರು ಬಸವಣ್ಣನವರ ಜಾತ್ರೆ ಪ್ರಯುಕ್ತ ನಾಳೆ 12ನೇ ತಾರೀಕು ಬಸವ ಕಲ್ಯಾಣ ಮತ್ತು ಬೀದರ್ ಜಿಲ್ಲೆಯ ಸಮಸ್ತ ಬಡವರಿಗಾಗಿ, ಆಸಕ್ತರಿಗಾಗಿ ಆರೋಗ್ಯ ತಪಾಸಣೆ, ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನ ಅಂತ ಹೇಳಿ ನಾವು ಹೇಳ್ತೇವೆ. ನಾವು ಕೂಡ ರಕ್ತದಾನ ಮಾಡಿ ಮತ್ತೊಬ್ಬರ ಬದುಕನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಾಳೆ ರಕ್ತದಾನ ಶಿಬಿರ. ಹಾಗಾಗಿ ಸಮಸ್ತ ಬಸವ ಕಲ್ಯಾಣದ ಮಹಾಜನತೆ, ಸಮಸ್ತ ಬಸವ ಕಲ್ಯಾಣ ವಿಧಾನಸಭಾ ನನ್ನ ಮತಕ್ಷೇತ್ರದ 153 ಹಳ್ಳಿಗಳ ಎಲ್ಲ ರೈತರಿಗೆ ಕೈ ಮುಗಿದು ವಿನಂತಿಯನ್ನ ಮಾಡ್ತೇನೆ. ನಾಳೆ ನಡೆಯಲಿರುವ ಈ ಆರೋಗ್ಯ ತಪಾಸಣೆ ಉಚಿತ ಆರೋಗ್ಯ ತಪಾಸಣೆ. ನಿಮ್ಗೆ ಯಾವುದೇ ರೀತಿಯಲ್ಲಿ ಫೀಸ್ ಆಗಲಿ ದುಡ್ಡಾಗಲಿ ಯಾರೂ ತಗೊಳ್ಳೋದಿಲ್ಲ. ಹಾಗಾಗಿ ದೇವಸ್ಥಾನದ ಎಲ್ಲ ಅಧ್ಯಕ್ಷರು, ಸರ್ವ ಸದಸ್ಯರು, ಬಸವ ಭಕ್ತರು ಸೇರಿ ನಿಮ್ಮ ಸಲುವಾಗಿ, ನಿಮ್ಮ ಆರೋಗ್ಯದ ರಕ್ಷಣೆಗಾಗಿ ಉಚಿತ ಆರೋಗ್ಯ ತಪಾಸಣೆಯನ್ನ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಮತ್ತು ವಿಶೇಷವಾಗಿ ಈ ಆರೋಗ್ಯ ತಪಾಸಣೆಯಲ್ಲಿ ನಮ್ಮ ಪಕ್ಕದ ಸೋಲಾಪುರಿನ ಖ್ಯಾತ ನ್ಯೂರಾಲಜಿಸ್ಟ್ ಡಾಕ್ಟರ್ ಅಶ್ವಿನ್ ಶಿರೀಶ್ ಒಳಸಂಕರ್ ಅವರು ಕೂಡ ನಾಳೆ ಬರಲಿದ್ದಾರೆ. ಅದ್ರ ಜೊತೆಗೆ ಇನ್ನೋರ್ವ ಕಾರ್ಡಿಯಾಲಜಿಸ್ಟ್ ಶಂಕರ್ ಗೌಡ ಬಿ ಹೊಸಗೌಡರು ಹಾಗೂ ಕೈಲಾಶ್ ಬನಾಳೆ ಹಾಗೂ ನಾಗರಾಜ್ ಕೋಟ್ಲಿ, ಅದ್ರ ಜೊತೆಗೆ स्कूल स्टाइल कैंसल्ड. यहाँ लर्निंग मिलती है क्रिएटिव ट्विस्ट के साथ. नॉलेज पार्क द क्रिएटिव स्कूल. क्रिएटिविटी इज आवर सब्जेक्ट. ನಮ್ಮ ಬಸವ ಕಲ್ಯಾಣದ ಖ್ಯಾತ ವೈದ್ಯರಾದಂತ ಶ್ರೀನಿವಾಸ್ ಕಲ್ಗುಡಿ, ಅಜಯ್ ಕುರ್ಕೋಟೆ, ಡಾಕ್ಟರ್ ಸದಾನಂದ್ ಪಾಟೀಲ್, ಡಾಕ್ಟರ್ ಪೃಥ್ವಿರಾಜ್ ಬಿರಾದಾರ್, ಡಾಕ್ಟರ್ ಸಂದೀಪ್ ರಂಗದಾಳ್, ಡಾಕ್ಟರ್ ಶರಣ್ ಸುಲೇಪೇಟ್, ಡಾಕ್ಟರ್ ಶ್ರೀಧರ್, ಡಾಕ್ಟರ್ ಸ್ಮಿತಾ ಕಲ್ಲಿಗುಡಿ, ಡಾಕ್ಟರ್ ಪ್ರವೀಣ್ ಕುಮಾರ್ ಮಹೇಂದ್ರಕರ್ ನುರಿತ ವೈದ್ಯರಿಂದ ನಾಳೆ ಆರೋಗ್ಯ ತಪಾಸಣೆ ಹಾಗೂ ನಾಳೆ ರಕ್ತದಾನ ಶಿಬಿರ. ನಾಳೆ ನಡೆಯಲಿರುವ ರಕ್ತದಾನ ಶಿಬಿರದಲ್ಲಿ ನಾನು ಕೂಡ ರಕ್ತದಾನವನ್ನ ನಾನು ಕೂಡ ಮಾಡ್ತೇನೆ. ನೀವು ಕೂಡ ರಕ್ತದಾನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ರಿ ಅನ್ನೋದ್ರ ಜೊತೆಗೆ 14ನೇ ತಾರೀಕಿನಂದು ಉದ್ಯೋಗ ಮೇಳವನ್ನ ದೇವಸ್ಥಾನದ ಸಮಸ್ತ ಸರ್ವ ಸದಸ್ಯರು, ಅಧ್ಯಕ್ಷರು ಸೇರಿ ಹಮ್ಮಿಕೊಂಡಿದ್ದಾರೆ. ಈ ಭಾಗದ ದುಡಿಯುವ ಕೈಗಳಿಗೆ ಉದ್ಯೋಗ ಸಿಗಲಿ, ಬಡವರು ಬದುಕಲಿ ಅಂತಕ್ಕಂಥ ಉದ್ದೇಶ. ಹಾಗಾಗಿ ಎಲ್ಲ ಯುವಕರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ, ತಾವು 14ನೇ ತಾರೀಕಿನಂದು ನಡೆಯುವ ಉದ್ಯೋಗ ಮೇಳದಲ್ಲಿ ತಾವೆಲ್ಲರಿಗೂ ಭಾಗವಹಿಸಿರಿ. ನಿಮಗೆ ಉದ್ಯೋಗ ಕೊಡಿಸ್ತಕ್ಕಂಥ ಕೆಲಸ ಸಮಸ್ತ ಬಸವೇಶ್ವರ ದೇವಸ್ಥಾನ ಕಮಿಟಿಯು ಮುಂದೆ ಬಂದು ನಿಂತಿದೆ. ಹಾಗಾಗಿ ಅದರ ಉಪಯೋಗ ತಾವು ತಕ್ಕೋಬೇಕಾಗಿ ನಾನು ವಿನಂತಿಯನ್ನ ಮಾಡ್ತೇನೆ. ಸ್ನೇಹಿತರೆ, ಅದ್ರ ಜೊತೆಗೆ
16ನೇ ತಾರೀಕಿಗೆ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಾರ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ತಾವೆಲ್ಲರೂ ಈ ಕಾರ್ ರ್ಯಾಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ. ಇದ್ರ ಜೊತೆಗೆ 20ನೇ ತಾರೀಕಿನಂದು ಬಸವ ಜಯಂತಿ. ಹಾಗಾಗಿ ಬೆಳಗ್ಗೆ 7 ಗಂಟೆಗೆ ಸರಿಯಾಗಿ ಬಸವೇಶ್ವರ ದೇವಸ್ಥಾನದ ಮುಂಭಾಗದಿಂದ ಬಸವ ಜಯಂತಿಯ ಮೆರವಣಿಗೆಯನ್ನ ಪ್ರಾರಂಭವಾಗ್ತದೆ. ಹಾಗಾಗಿ 20ನೇ ತಾರೀಕು ಬೆಳಗ್ಗೆ 7 ಗಂಟೆ ಆ ಬಸವೇಶ್ವರರ ಜಾತ್ರೆ ಪ್ರಯುಕ್ತ ನಡೀತಕ್ಕಂಥ ಆ ಭವ್ಯವಾದ ಮೆರವಣಿಗೆಯಲ್ಲಿ ನಾನು ಭಾಗವಹಿಸ್ತೇನೆ. ಸಮಸ್ತ ಎಲ್ಲ ಬೀದರ್ ಜಿಲ್ಲೆ, ಬಸವ ಕಲ್ಯಾಣ್, ಶೋಲಾಪುರ್, ಲಾತೂರ್, ನಾಂದೇಡ್, ಜೈರಾಬಾದ್ ಎಲ್ಲ ಬಸವ ಭಕ್ತರು ಬಂದು ಭಾಗವಹಿಸಬೇಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ. ಅದ್ರ ಜೊತೆಗೆ 21ನೇ ತಾರೀಕು ಏಪ್ರಿಲ್ 21ನೇ ತಾರೀಕು ಪಲ್ಲಕ್ಕಿ ಉತ್ಸವ ಮತ್ತು ನಂದಿ ಧ್ವಜದ ಮೆರವಣಿಗೆ ಪ್ರಾರಂಭ ಆಗ್ತದೆ. ಅದರಲ್ಲೂ ಕೂಡ ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಇದರ ಜೊತೆಗೆ ಕೊನೆಯದಾಗಿ 22ನೇ ತಾರೀಕಿನಂದು ಏಪ್ರಿಲ್ 22ನೇ ತಾರೀಕಿನಂದು ನಂದಿ ಧ್ವಜ, ಹೆಡಿ ನಂದಿಕೋಲ್ ಹಾಗೂ ರಥೋತ್ಸವ ಅದ್ದೂರಿಯಿಂದ ನಡೆಯುವುದಿದೆ. ಹಾಗಾಗಿ ನಾನು ಕೂಡ ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಸಮಸ್ತ ಈ ಭಾಗದ ಎಲ್ಲ ಈ ನಾಡಿನ ಬಸವ ಭಕ್ತರಿಗೆ ವಿನಂತಿಯನ್ನು ಮಾಡ್ತೇನೆ. ವಿಶೇಷವಾಗಿ ಈ ಸಲದ ಈ ಹೊಸ ತಂಡ ಎಲ್ಲರೂ ಸೇರಿ ವಿಶಿಷ್ಟವಾದಂಥ ಕಾರ್ಯಕ್ರಮ ನಿಮಗಾಗಿ, ನಿಮ್ಮ ಆರೋಗ್ಯಕ್ಕಾಗಿ, ನಿಮ್ಮ ಮಕ್ಕಳ ಉದ್ಯೋಗಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಇನ್ನೇನು ಕೆಲವೇ ದಿವಸಗಳಲ್ಲಿ ಬಸವ ಕಲ್ಯಾಣದ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಆ ಬಸವೇಶ್ವರ ಪುತ್ಥಳಿಯನ್ನ 5 ಕೋಟಿ ರೂಪಾಯಿಯಲ್ಲಿ ನಾವು ಮತ್ತೆ ಹೇಳ್ತಾ ಇದ್ದೇನೆ ಅಭಿವೃದ್ಧಿ ಪಡಿಸ್ತೇವೆ. ಇದೇ 2026ರಲ್ಲಿ ಆ ಕಾಮಗಾರಿಯನ್ನ ನಾವು ಪ್ರಾರಂಭ ಮಾಡ್ತೇವೆ. ಹಾಗಾಗಿ ಸಮಸ್ತ ನನ್ನಿಂದ ಅಷ್ಟೇ ಅಲ್ಲ, ಸಮಸ್ತ ದೇವಸ್ಥಾನದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಎಲ್ಲ ಬಸವ ಭಕ್ತರ ಪರವಾಗಿ ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ತೇನೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಧನ್ಯವಾದಗಳು.